ಹರಾಸ್ಮೆಂಟ್ ಜಬರ್ದಸ್ತಿ ಮಾಡೋದಾದ್ರೆ ಅದಕ್ಕೆ ಅವಕಾಶ ಕೊಡಲ್ಲ. ಅದಕ್ಕೆ ಬೇಕಾದ್ರೆ ಅವ್ರು ಕೋರ್ಟ್ಗೆ ಹೋಗಲಿ, ಅವ್ರದೇ ಇದ್ರೆ ಕೋರ್ಟ್ ಲೀಗಲ್ ಪ್ರೊಸೀಜರ್ ಮಾಡ್ಬಿಟ್ಟು. ಸಬ್ಸಿಡಿ ಸಾಲದ ವಿಚಾರದಲ್ಲಿ 3 ಜನ ಏನಿದಾರಲ್ಲ, ಸೊ ಅವ್ರು ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಬಟ್ ಈಗ ಅದ್ರದ್ದು ರಿಕವರಿ ಹೆಂಗೆ ಅನ್ನುವಂಥದ್ದು ಅದನ್ನೇ ಹುಡುಕ್ಬೇಕು. ಅದ್ರ ಹುಡುಕಿ ಅವ್ರನ್ನ ಕರ್ಕೊಂಡ್ಬಂದು ಅವ್ರ ಮನವೊಲಿಸಿ ಅವ್ರೇನು ತುಂಬಿದಾರ ತುಂಬುವಂತ ಪ್ರಯತ್ನ ಜಿಲ್ಲಾಡಳಿತ ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ಹೇಳಿದೀವಿ, ಕೆಲವರು ಮುಂದೆ ಬಂದಿದ್ದಾರೆ, ಸ್ವಲ್ಪ ಇದೇ ನಾವು ತುಂಬ್ತೀವಿ ತುಂಬಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದೀವಿ. ದುಡ್ಡು ತುಂಬಲೇಬೇಕು. ನಾಳೆ ದುಡ್ಡು ತುಂಬದೆ ಹೋದ್ರೆ ಮುಂದೆ ಇವ್ರು ಸಾಲ ಸಿಗೋಲ್ಲ. ಇದು ಸಮಸ್ಯೆ. ಕೊಟ್ಟವ್ರ ಮೇಲೆ ಏನು ಕ್ರಮ ಇಲ್ವಾ ಸರ್? ಯಾಕೆ ಅಷ್ಟು ಬ್ಲೈಂಡ್ ಆಗಿ ಅಷ್ಟು ಜನರಿಗೆ ಯಾಕೆ ಏನು ಮಾಡಲು ಉದ್ಯೋಗ ಖಾಲಿ ಎಲ್ಲಾರು ತಪ್ಪಿದೆ. ಎಲ್ಲಾರು ತಪ್ಪಿದೆ. ಈಗ ಫೈನಾನ್ಸ್ ಅವ್ರಿಗೆ ಹೆಂಗೆ ಸರ್? ಬಡವರು ಪಾಪ ಊಟ ಮಾಡಿ ಅವತ್ತಿನ ಜೀವನ ಸಾಗಿಸೋದೇ ಕಷ್ಟ ಇದೆ. ಅಂತವ್ರಿಗೆ 3 ಲಕ್ಷ ಕಟ್ಟಂದ್ರೆ ಎಲ್ಲಿಂದ ಕಟ್ತಾರೆ? ಅದೇ ಬದ್ರಾಗ ನಾವು ತುಂಬಲ್ಲ ಅಂತ ಅವ್ರು ನಮ್ ಸಬ್ಸಿಡಿ ಇದೆ, ನಾವು ತುಂಬಲ್ಲ ಅಂತ ಹೇಳಿದ್ರು. ಈಗ ಫೈನಾನ್ಸ್ ಅವ್ರಿಗೂ ಪನಿಷ್ಮೆಂಟ್ ಆಗ್ಬೇಕಲ್ಲ ಸರ್? ಹಾಗೆ ಎಲ್ಲಾರು ತುಂಬಲ್ ಇದ್ರಾಗ ಪನಿಷ್ಮೆಂಟ್ ಆಗತ್ತಿದೆ ಅವ್ರಿಗೂ. ಎಲ್ಲಾರು ತುಂಬಲ್ ಥರ್ಡ್ ಪಾರ್ಟಿ ಅವ್ರು ಏನ ಕಿರುಕುಳ ಕೊಡ್ತಾ ಇದಾರೆ, ಟಾರ್ಚರ್ ಮಾಡ್ತಾ ಇದ್ರೆ ಅದಕ್ಕೆ ಬ್ರೇಕ್ ಹಾಕ್ಬೇಕಲ್ಲ ಸರ್. ಈಗ ಅದನ್ನ ಹಂಗೆ ಓಡಿ ಹೋಗ್ತಾ ಇದ್ದಾರೆ. ಅದ್ ನಮ್ ಗಮನಕ್ಕೆ ಬಂದ್ರೆ ಪೊಲೀಸರು ಸಿಟಿ ಪೊಲೀಸ್ ಆಯ್ತು, ಆಮ್ಯಾಗ ರೂರಲ್ ಆಯ್ತು, ಅವ್ರು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಒಂದು ವಾಟ್ಸಪ್ ಕೂಡ ಇಲ್ಲಿ ನೋಡಿ, ವಾಟ್ಸಪ್ ಕೂಡ ಮಾಡಿದಾರೆ, ಒಂದು ನಂಬರ್ ಕೊಟ್ಟಿದ್ದಾರೆ. ಆಮೇಲೆ SP ಅವರು ಕೊಟ್ಟಿದ್ದಾರೆ ನಂಬರು. ಈಗಾಗಲೇ ಸಾಕಷ್ಟು ಅಂತ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ವಿ ಸರ್. ಈಗ ಒಂದ್ ಕಡೆ ಜನರದ್ದಾಯ್ತು, ನಿಜವಾಗ್ಲೂ ಹಣ ಕೊಟ್ಟಿದಾರಲ್ಲ ಕೆಲವೊಂದಿಷ್ಟು ಫೈನಾನ್ಸ್ ಅವರು, ಅವ್ರಿಗೆ ಊರಿಗೆ ಹೋಗೋದು ಕಷ್ಟ ಆಗ್ಬಿಟ್ಟಿದೆ. ಸೊ ಅಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಈಗ ಫೈನಾನ್ಸ್ ಅವ್ರ ಮೇಲೆ ಅಟ್ಯಾಕ್ಗಳು ನಡೀತಾ ಇದಾವೆ. ಕೆಲವೊಂದಿಷ್ಟು ಜನ ಗುಂಪು ಕಟ್ಕೊಂಡು ಬಂದು ಈಗ ಸಾಲ ವಸೂಲಿ ಮಾಡೋದು, ಕೊಟ್ಟವರು ಸಾಲ ತಗೊಳ್ಳೇಬೇಕು. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ಅವ್ರು ಹೇಳಿದ್ರೆ ನಮ್ಗೆ ತೊಂದರೆ ಕೊಡ್ತಾರೆ. ಅವ್ರ ಪರ್ಟಿಕ್ಯುಲರ್ ಹೆಸರು ಹೇಳಿದ್ರೆ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತಾರೆ. ಪರ್ಟಿಕ್ಯುಲರ್ ಹೆಸರು ಕೊಡಬೇಕಂತ ನಮಗೆ ತುಂಬ್ಲಿಕ್ಕೆ ಬಂದ್ರು ಕೂಡ ಕೆಲವರು ಅಡ್ಡಿ ಮಾಡ್ತಿದಾರ ಅಂತ ಹೇಳ್ತಾರೆ. ಅವ್ರು ತುಂಬ್ಲಿಕ್ಕೆ ಬಂದ್ರು, ನೀವು ತುಂಬಬೇಡಿ, ನಾಳೆ ಸಾಲ ಮನ್ನಾ ಆಗ್ತದೆ ಅಂತ ಹೇಳ್ತಾರೆ. ಸಾಲ ಮನ್ನಾ ಆಗೋ ಪ್ರಶ್ನೆ ಇಲ್ಲ. ಮಾಡ್ತಾರೆ. ಪೊಲೀಸ್ಗೆ ಹಚ್ಚಿದ ಕೆಲಸ ಹುಡುಕ್ತಿದ್ದಾರೆ. ಅವ್ರ ಹೆಸರಲ್ಲಿ ಬಹಳ ಕಡಿಮೆ ಇದೆ. ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸಬ್ಸಿಡಿ ಹೆಸರಿನಲ್ಲಿ ಎಷ್ಟು ಫ್ರಾಡ್ ಆಗಿದೆ ಅನ್ನೋದು ಏನು ಅಪ್ರಾಕ್ಸಿಮೇಟ್ಲಿ ಎಷ್ಟು ಅಮೌಂಟ್ ಫ್ರಾಡ್ ಆಗಿದೆ? ನಂಬರ್ ಆಫ್ ಈಗ ಅಷ್ಟೆಲ್ಲ 15,000 ಹಿಡಿದಿದ್ರು. ಒಂದು ಸ್ಟೇಷನ್ ಅಲ್ಲಿ 1 ಲಕ್ಷ ಕೋಟಿ 150 ಕೋಟಿ ಮಿನಿಮಮ್ ಅಷ್ಟರ ಆಗಿರ್ಬೋದು. ನಮ್ಮ ಅಂದಾಜಿದೆ 200 ಕೋಟಿವರೆಗೆ ಆಗಿರ್ಬೋದು. ವಿಶೇಷ ಸಭೆ ಮಾಡಿ ಅದರಲ್ಲಿ ಇನ್ನು ಮಂಜೂರಾತಿ ಕೊಡಬೇಕಾಗಿದೆ, ಕೊಟ್ಟಿಲ್ಲ ನೀರಾವರಿ ಅವರು. ಹಾಗಾದ್ರೆ ಮೂಲ ಏನು ನಮ್ಮ ಪ್ರಾಧಿಕಾರ ಟ್ರಿಬ್ಯುನಲ್ ಇದೆ. ಟ್ರಿಬ್ಯುನಲ್ ನಲ್ಲಿ ಅದಕ್ಕೆ ಇಂಡಸ್ಟ್ರಿಗೆ ಎಲ್ಲಾ ಡ್ಯಾಮ್ ಅಲ್ಲಿ ಇಷ್ಟಿಟ್ಟು ಅಂತ ರಿಸರ್ವ್ ಮಾಡಿದ್ದಾರೆ. ಇಂಡಸ್ಟ್ರಿ ಕೊಡಬೇಕಂತ 0.1 TMC ಅರ್ಧ TMC. ಸೊ ಮೂಲ ಇದರಲ್ಲಿ ಹಂಚಿಕೆ ಮಾಡಿದ್ದಾರೆ. ಹೀಗಾಗಿ ಅದರಲ್ಲಿ ನಾವು ಕ್ಲೇಮ್ ಮಾಡ್ತೀವಿ ಕೂಡ ಅಂತ. ಸೊ ಅದು ಇನ್ನೂ ಇರಿಗೇಷನ್ ಅವರು ಚರ್ಚೆ ಮಾಡಬೇಕಾಗಿದೆ. ಚರ್ಚೆ ಮಾಡಿ ಅದಕ್ಕೆ ಒಂದು ತೀರ್ಮಾನ ಮಾಡ್ತಾರೆ. ಮಲಪ್ರಭಾ ಡ್ಯಾಮ್ ಎಕ್ಸ್ಕ್ಲೂಸಿವ್ಲಿ ಹುಬ್ಳಿ ಧಾರವಾಡ ನೀರು ಹೋಗುತ್ತೆ, ಅದರಲ್ಲಿ ಪ್ರೊವಿಷನ್ ಮಾಡಬಹುದಾಗಿತ್ತು. ಅಷ್ಟು ಡಿಸ್ಟೆನ್ಸ್ ಮುಂದೆ ಬಂದು ಹಿಡಕಲ್ದಿಂದ ತಗೊಳ್ತಾ ಇರೋದ್ರಿಂದ ಅದಕ್ಕೆ ವಿರೋಧ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ನಮ್ಮ ಜಿಲ್ಲೆಯಲ್ಲಿ ಆಲ್ರೆಡಿ ಸಮಸ್ಯೆ ಇದೆ. ಸಮರ್ಥದಲ್ಲಿ ಸಮಸ್ಯೆ ನಾವು ಹೇಳಿದ್ವಿ, ಇನ್ನೂ ಪರ್ಮಿಷನ್ ತಗೋದಿಲ್ಲ ಅವ್ರಿಗೆ ಇರಿಗೇಷನ್ ಇಂದ. ಅಲ್ಲಿ ಇರಿಗೇಷನ್ ಜೊತೆ ನೀವು ಸಂಪರ್ಕ ಮಾಡಿ ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾವು ನಮ್ಮ ಅಭಿಪ್ರಾಯ ಕೊಡ್ತೀವಿ. ಚರ್ಚೆ ಮಾಡಿದ್ವಿ. ವರ್ಕ್ ಇನ್ನೂ ಅದ್ರ ಬಗ್ಗೆ ಮಾಡಿಲ್ಲ, ಇನ್ನು ಪರ್ಮಿಷನ್ ತಗೋದಿಲ್ಲ ಅವರು.